ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಮನ ಹುಂಡಿಯಲ್ಲಿ ಕದ್ರು ಜನ ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗಿತ್ತು ಇಡೀ ದೇಶದಾದ್ಯಂತ ಈ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲೂ ಕೂಡ ಈಗ ಮುಜರಾಯಿ ಇಲಾಖೆಗೆ ಒಳಪಡುವ ದೇಗುಲದಲ್ಲೂ ಕೂಡ ಇದ್ರ ಬಗ್ಗೆ ಒಂದಷ್ಟು ಗಮನ ಕೊಡಬೇಕು ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಂದಾಗ್ತಿದ್ದಾರೆ. ಮುಜರಾಯಿ ದೇಗುಲಗಳಲ್ಲಿ ಅಕ್ರಮ ನಡೆಯದಂತೆ ಹದ್ದಿನ ಕಣ್ಣಂತೆ ಮುಜರಾಯಿ ದೇಗುಲಗಳ ಮೇಲೆ ತೀವ್ರ ನಿಗಾ ಇಡೋದಕ್ಕೆ ಸೂಚನೆ ಕೊಡಲಾಗಿದೆ. ದೇವಾಲಯಗಳಲ್ಲಿ ಕಡ್ಡಾಯವಾಗಿ ಸಿಸಿಟಿವಿ ಅಳವಡಿಕೆಗೆ ಆದೇಶವನ್ನ ನೀಡಲಾಗಿದೆ. ಹುಂಡಿಯ ಮುಂದೆಯೇ ಸಿಸಿಟಿವಿ ಅಳವಡಿಕೆ ಮಾಡಬೇಕು ಅಂತ ತೀರ್ಮಾನ ಕೈಗೊಳ್ಳಲಾಗಿದ್ದು, ಹುಂಡಿ ಹಣ ತೆಗೆಯುವ ಮತ್ತು ಗೆಣಿಸುವ ಜಾಗದಲ್ಲೂ ಕೂಡ ಕಂಪಲ್ಸರಿ ಸಿಸಿಟಿವಿ ಇರಲೇಬೇಕಂತೆ. ಸಿಸಿಟಿವಿ ದೃಶ್ಯಗಳನ್ನು ಎಸ್ಪಿ ಕಚೇರಿಗೆ ರವಾನೆ ಮಾಡೋದಕ್ಕೆ ಸೂಚನೆ ಕೊಡಲಾಗಿದೆ. ಉಪ ಆಯುಕ್ತರ ಕಚೇರಿಗೂ ಕೂಡ ಸಿಸಿಟಿವಿ ದೃಶ್ಯ ಕಳಿಸೋದಕ್ಕೆ ಆದೇಶವನ್ನ ನೀಡಲಾಗಿದೆ. ಬೆಳಗಾವಿಯಲ್ಲಿ ಸ್ವತಃ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಬರಗಾಲದಲ್ಲಿ ಏನ್ ಮಾಡಬಹುದು ಅಂತ ಹೇಳಿ ಅದಾದ್ಮೇಲೆ ಎಲ್ಲ ಅಧಿಕಾರಿಗಳು ಒಂದು ಆದೇಶ ಕೊಟ್ಟಿದ್ದೇನೆ. ಎಷ್ಟು ಮುಜರಾಯಿ ದೇವಸ್ಥಾನಗಳಿದೆಯೋ ಆ ಮುಜರಾಯಿ ದೇವಸ್ಥಾನದಲ್ಲಿ ಎಷ್ಟು ಹುಂಡಿಗಳಿದೆ ಆ ಹುಂಡಿಗಳಿಗೆಲ್ಲರೂ ಕೂಡ ಒಂದು ಪ್ರತ್ಯೇಕವಾದಂತ ಸಿಸಿಟಿವಿ ಕ್ಯಾಮೆರಾ ಇಡಬೇಕು. ಯಾರು ಹಣವನ್ನ ಹಾಕೋದ್ರಿಂದ ಹಿಡಿದು ಹಣವನ್ನ ತೆಗೆದ ಮೇಲೆ ಲೆಕ್ಕಾಚಾರ ಹಾಕುವವರೆಗೂ ಬ್ಯಾಂಕ್ ಹೋಗುವವರೆಗೂ ರೆಕಾರ್ಡ್ ಅಲ್ಲಿ ಇರಬೇಕು. ಇದು SP DC-ಗೆ ಇಬ್ಬರಿಗೆ ಅದು ಜವಾಬ್ದಾರಿ ಅಂತ ನಾನು ಹೇಳಿದ್ದೇನೆ. ನಾಳೆ ಬೆಂಗಳೂರು ಹೋದ ತಕ್ಷಣ ಅದಕ್ಕೆ ಸರ್ಕಾರಿ ಆದೇಶ ಕೂಡ ನಾನು ಹೊರಡಿಸೋದಿದ್ದೇನೆ.